ಆದ್ರೆ ನಮ್ಗೆ ಅದು ಬೇಕಿಲ್ಲ. ನಾವ್ ಇನ್ನೂ ಹಳೇ ಕಾಲದಲ್ಲಿ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂದ್ರೆ 4 ವರ್ಷಕ್ಕೆ 2 ರಿಂದ 2.5 ಕೋಟಿ ಬೇಕು. ಬರೀ MBBS ಮಾಡಿದ್ರೆ ಇವತ್ತು ನಿಮಗೆ ಪ್ರಯೋಜನ ಇಲ್ಲ. ಹೌದು. ನೀವು ಅದಕ್ಕೆ ತಿರ್ಗಾ ಪೋಸ್ಟ್ ಗ್ರಾಜುಯೇಷನ್ ಏನನ್ನ ಮಾಡ್ಬೇಕು. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ 1 ಕೋಟಿ. ಎಲ್ಲ ಆಗೋಷ್ಟಲ್ಲಿ 28 30 ಆಗಿರುತ್ತೆ ವಯಸ್ಸು. ನೀವು 3 ಕೋಟಿ ಹಾಕಿದೀರಾ. ನಾವು ಡಾಕ್ಟರ್ ಮಾತ್ರ ವೈದ್ಯೋ ನಾರಾಯಣೋ ಹರಿ ಅಂತೀವಿ. ಅವ್ರು ಮಾತ್ರ ನಿಯತ್ತಾಗಿರ್ಬೇಕು, ಅವ್ರು ದುಡ್ಡು ಮಾಡಬಾರ್ದು. ಹೇಗ್ ಸಾಧ್ಯ? ಅವರಲ್ಲಿ ಬರೋಷ್ಟಕ್ಕಾಗ್ಲೇ 3 ಕೋಟಿ ಖರ್ಚು ಮಾಡ್ಬಿಟ್ಟಿರ್ತಾರೆ. ಹೇಗ್ ತಗೊಳಕ್ ಸಾಧ್ಯ ಅದನ್ನ? ಆಯ್ತು, ವೈದ್ಯಕೀಯ ವೃತ್ತಿ AI ಬಂದ್ರು ಬದಲಾಯಿಸಕ್ಕಾಗಲ್ಲ, ಇರುತ್ತೆ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತಿದ್ರಾ, ಪಡೀರಿ, ಬೇಡ ಅಂತಲ್ಲ. ಇಂಜಿನಿಯರಿಂಗು ಯಾತಕ್ ತಗೋತಾ ಇದ್ದೀರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತು AI ಅಂತ ಮಾತಾಡ್ತಾ ಇದೀವಿ, ಕಂಪ್ಯೂಟರ್ ಸೈನ್ಸ್ ಅಂತ ಮಾತಾಡ್ತೀವಲ್ಲ, ಇವೆರಡು ಪ್ರಯೋಜನಕ್ಕೆ ಬರಲ್ಲ ಅಂತ. ಯಾಕೆಂದ್ರೆ ನೀವು ಮೂಲ ವೃತ್ತಿ ಯಾವ್ದಿದೆ ಆ ವೃತ್ತಿ ಇಟ್ಕೊಂಡು ಅದ್ರ ಜೊತೆಗೆ AI ಅಪ್ಲಿಕೇಶನ್ಸ್ ಹೇಗೆ ಅದನ್ನ ಇಲ್ಲಿಗೆ ಅಳವಡಿಸ್ಕೋಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಇಂಜಿನಿಯರ್ ಆದ್ರೂ ನಿಮ್ಗೆ ಬೆಲೆ. ನೀವು ಬರೀ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಹೌದಪ್ಪ, ಅದರಲ್ಲಿ ಯಾವ್ದ್ರಲ್ಲಿ? ವೈದ್ಯಕೀಯ, ಅದರಲ್ಲೂ AI ಇವತ್ತು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಆಯ್ತಾ? ನೀವು ಏನೋ ಒಬ್ಬ ಸಾಮಾನ್ಯ ಒಂದು ಕಟ್ಟಡ ಕಟ್ಟೋನು, ಅಲ್ಲೂ ಅದನ್ನ ತಗೊಂಡ್ಬಂದ್ಬಿಟ್ಟು 3D ಡೈಮೆನ್ಷನ್ ತೋರಿಸೋದು, ಇನ್ನೊಂದು ಅಲ್ಲೂ ಬೇಕು. ಸೊ ನಿಮ್ಮ ಮೂಲ ವೃತ್ತಿ ಯಾವುದು ಅಂತ ಕೇಳ್ತಾರೆ. ಜನ ಏನ್ ಮಾಡ್ತಾರೆ, ಇವತ್ತು ಕಂಪ್ಯೂಟರ್ ಸೈನ್ಸ್ ಕಟ್ಬಿಟ್ಟು ಸುಮ್ನೆ ಬಾಯಲ್ಲಿ ಹೇಳಿ ಕಂಪ್ಯೂಟರ್ ಸೈನ್ಸ್ AI ಅಂತ ಹೇಳಿ ಅಂತದಕ್ಕೆಲ್ಲ ಹೋಗ್ತಾರೆ. ಅಂತದೆಲ್ಲ ಪ್ರಯೋಜನ ಇಲ್ಲ. ಕೋರ್ ಸಬ್ಜೆಕ್ಟ್, ಕೋರ್ ಅಂತ ಏನಿದೆ ನಾವು ಅದನ್ನೇ ಮಾಡ್ಬೇಕಾಗ್ತಾ ಹೋಗುತ್ತೆ. AI ಯಾವ್ದನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಜನಕ್ಕೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲರೂ ಹೋಗಿ ಒಂದೇ BBA BCA BCom ಬರೀ ಈ ತರದ್ ಹೋಗ್ತಾರೆ. ನಾನು ಹೇಳೋದು, ಈಗ ನೋಡಿ, ನೀವು ಸೈನ್ಸ್ ಇದು PUC ಸೈನ್ಸ್ ಮುಗಿಸಿದ್ರೆ ನಿಮ್ಗೆ BSc ಅನಸ್ತೇಶಿಯಾ ಇದೆ, BSc ಕಾರ್ಡಿಯಾಲಜಿ ಇದೆ. ನಮ್ ಜನಕ್ಕೆ ಗೊತ್ತೇ ಇಲ್ಲ ಇದೆಲ್ಲ, ಈ ತರದ ಕೋರ್ಸ್ಗಳಿದೆ ಅಂತ. ನರ್ಸ್ಗಿಂತ ಒಂದು ಲೆವೆಲ್ ಮೇಲೆ, ಡಾಕ್ಟರ್ಗಿಂತ ಒಂದು ಲೆವೆಲ್ ಕಡಿಮೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಸ್ಟಾರ್ಟಿಂಗ್ ಸ್ಯಾಲರಿ 40 ಲಕ್ಷ ವರ್ಷಕ್ಕೆ ಪ್ಯಾಕೇಜ್ ಇದೆ. BSc ಮಾಡಿರೋರ್ಗೆ ಗೊತ್ತಾಗತ್ತಾ? ಜನಕ್ಕೆ ಗೊತ್ತಾಗಲ್ಲ. ಅವ್ರ ತಲೆಲೇನು, ನನ್ನ ಮಗನ ಇಂಜಿನಿಯರ್ ಮಾಡ್ಬೇಕು. ನಿಮ್ ಇಂಜಿನಿಯರ್ ಮಗನಿಗೆ 4 ಲಕ್ಷ ರೂಪಾಯಿ ಪ್ಯಾಕೇಜ್ ಸಿಕ್ಬಿಟ್ರೆ ವರ್ಷಕ್ಕೆ ಸ್ಟಾರ್ಟಿಂಗ್ ಅಲ್ಲಿ, ಮಹಾ ದೊಡ್ಡದು. ನಿಮ್ ಮಗ ಸಕ್ಸಸ್ಫುಲ್ ಅಂತ ಅಥವಾ ಮಗಳು ಸಕ್ಸಸ್ಫುಲ್ ಅಂತ. ಅದ್ರ ಬದಲು ಪರ್ಯಾಯ ಏನಿದೆ ನೋಡಿ. AI ನಿಮ್ಮ 6 ತಿಂಗಳ ಹಸುಗೂಸಿಗೆ ಅನಸ್ತೇಶಿಯಾ ಕೊಡಕ್ ಆಗಲ್ಲ. ಅಲ್ಲಿ 1000 ನೋಡ್ಬೇಕಾಗುತ್ತೆ. ನೀವು ಹೇಗೆ ಫೀಡ್ ಮಾಡಿರ್ತೀರಾ ಇಂತಿಂತದ್ದು ಅಂತ. ಇದು ಜೀವದ ಜೊತೆ ಆಟ ಆಡಕ್ಕಾಗಲ್ಲ. ಈ ಅನಸ್ತೇಶಿಯಲಿಸ್ಟ್ ಆಗ್ತಾರೆ. ತರದ್ದು ಬಹಳಷ್ಟು ಇದೆ. ಹುಡುಕ್ತಾ ಹೋಗ್ಬೇಕು. ಹುಡುಕ್ತಾ ಹೋದಾಗ ನಿಮ್ಗೆ ಅಲ್ಲಿ ಸಿಕ್ಕುತ್ತೆ. ಯಾವ ವೃತ್ತಿ ಮಾಡಿದ್ರೆ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳೋದು, ನಮ್ಮಲ್ಲಿರೋದನ್ನ ಸಂವಹನ ಒಂದು ಏನಿದೆ ಕಲೆ, ಅದನ್ನ ಕಲಿಯೋದು. ಸ್ಟೋರಿ ಟೆಲ್ಲಿಂಗ್ ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡದಾಗುತ್ತೆ. ಏನೂ ಇಲ್ದಿದ್ರು ಯಾರೋ ಒಬ್ಬನ ಕಷ್ಟ, ಅವ್ನಿಗೇನೋ ಬೇಸರ ಆಗಿದೆ, ಅದನ್ನ ಕೂತ್ಕೊಂಡು ಕರೆಕ್ಟ್ ಆಗಿ ಕೇಳೋ ಕಿವಿಗಳು, ಅವಕ್ ಕೆಲಸ ಬರುತ್ತೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇವಾಗ